ಜಾರ್ಖಂಡ್ನಲ್ಲಿ ನಿನ್ನೆ ರಾತ್ರಿ ರಾಜಕೀಯ ಹೈಡ್ರಾಮಾ ನಡೆದಿದೆ. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ವಿಚಾರಣೆಗೆ ಹಾಜರಾಗಿದೆ ನಾಪತ್ತೆಯಾಗಿದ್ದ ಹೇಮಂತ್ ಸೊರೇನ್ ಇಡಿ ಎದುರು ಹಾಜರಾಗಿದ್ರು. 7 ಗಂಟೆ ವಿಚಾರಣೆ ನಡೆಸಿದಂತಹ ಅಧಿಕಾರಿಗಳು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಅರೆಸ್ಟ್ ಮಾಡಿದ್ದಾರೆ. ಹಾಗಾದ್ರೆ ಜಾರ್ಖಂಡ್ ರಾಜಕೀಯ ಹೈಲೈಟ್ಸ್ ಏನು, ಬನ್ನಿ ನೋಡೋಣ. ಅಕ್ರಮ ಹಣ ವರ್ಗಾವಣೆ ಕೇಸ್, ಜಾರ್ಖಂಡ್ ಸಿಎಂ ರಾಜೀನಾಮೆ. 3 ದಿನಗಳಿಂದ ಇಡಿ ಜೊತೆ ಕಣ್ಣಾಮುಚ್ಚಾಲೆ ಆಡ್ತಿದ್ದ ಹೇಮಂತ್. ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ಗೆ ಇಡಿ ಬಂಧನದ ಬಲೆ ಬೀಸಿತ್ತು. ಆದ್ರೆ 9 ಬಾರಿ ಸಮನ್ಸ್ ನೀಡಿದ್ರು ಹೇಮಂತ್ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಇಡಿ ತನಿಖೆಯಿಂದ ತಪ್ಪಿಸಿಕೊಂಡು 3 ದಿನಗಳ ಹಿಂದೆ ನಾಪತ್ತೆಯಾಗಿದ್ರು. ಮೊನ್ನೆ ದಿಢೀರಂತ ಪ್ರತ್ಯಕ್ಷವಾಗಿದ್ರು. ಇಷ್ಟೆಲ್ಲ ಪ್ರಹಸನದ ಮಧ್ಯೆ ನಿನ್ನೆ ರಾತ್ರಿ 9:33ಕ್ಕೆ ರಾಂಚಿ ನಿವಾಸದಲ್ಲಿ ಹೇಮಂತ್ ಸೊರೇನ್ರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಇಂದು ಕೋರ್ಟ್ ಎದುರು ಹಾಜರುಪಡಿಸಲಿದ್ದು ಹೆಚ್ಚಿನ ವಿಚಾರಣೆಗಾಗಿ ವಶಕ್ಕೆ ಕೇಳಲಿದ್ದಾರೆ. 7 ಗಂಟೆಗಳ ಕಾಲ ವಿಚಾರಣೆ, ರಾಜೀನಾಮೆ ಬಳಿಕ ಅರೆಸ್ಟ್. ಇಡಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಅಧಿಕಾರಿಗಳ 9 ನೋಟಿಸ್ಗೂ ಉತ್ತರಿಸದೆ ಹೇಮಂತ್ ಸೊರೇನ್ 30 ಗಂಟೆಗಳ ಕಾಲ ಅಜ್ಞಾತರಾಗಿದ್ರು. ಮೊನ್ನೆ ರಾಂಚಿಯ ನಿವಾಸಕ್ಕೆ ಮರಳಿದ್ರು. ಇಡಿ ವಿಚಾರಣೆ ಎದುರಿಸುವುದಾಗಿ ಹೇಳಿದ್ರು. ಹೀಗಾಗಿ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಆಗಮಿಸಿದ ಇಡಿ ಅಧಿಕಾರಿಗಳು ಹೇಮಂತ್ರನ್ನ ನಿರಂತರ 7 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ರು. ಇದಕ್ಕಾಗಿ ಸಿಎಂ ನಿವಾಸದ ಬಳಿ ಖಾಕಿ ಕೋಟೆಯನ್ನೇ ನಿರ್ಮಿಸಿ ನಿಷೇಧಾಜ್ಞೆ ಹೇರಲಾಗಿತ್ತು. ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಜೆಎಂಎಂ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ನಡೆಸಿದ್ರು. ಅದರಲ್ಲಿ ಸಾರಿಗೆ ಸಚಿವರಾಗಿದ್ದ ಚಂಪೈ ಸೊರೇನ್ರನ್ನ ನೂತನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನೂತನ ಸಿಎಂ ಆಗಿ ಚಂಪೈ ಸೊರೇನ್ ಆಯ್ಕೆ. ಹೇಮಂತ್ ಬಂಧನವಾದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಹೀಗಾಗಿ ಪತ್ನಿ ಕಲ್ಪನಾ ಸೊರೇನ್ರನ್ನ ಸಿಎಂ ಮಾಡ್ತಾರೆ ಎನ್ನಲಾಗಿತ್ತು. ಆದ್ರೆ ಬದಲಾದ ರಾಜಕೀಯದಲ್ಲಿ ಸಾರಿಗೆ ಸಚಿವರಾಗಿದ್ದ ಚಂಪೈ ಸೊರೇನ್ರನ್ನ ಜೆಎಂಎಂ ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆ ಮಾಡಲಾಯಿತು. ಇಡಿ ಅಧಿಕಾರಿಗಳು ತಮ್ಮನ್ನ ವಿಚಾರಣೆ ನಡೆಸಲು ಬಂದ್ರೆ ಅವರ ವಿರುದ್ಧವೇ ಹೇಮಂತ್ ಸೊರೇನ್ ದೂರು ಸಲ್ಲಿಸಿದ್ದಾರೆ. SC/ST ದೌರ್ಜನ್ಯ ತಡೆ ಕಾಯ್ದೆಯಡಿ ದೂರು ಸಲ್ಲಿಸಿದ್ರು. ಸದ್ಯ ಜಾರಿ ನಿರ್ದೇಶನಾಲಯದ ವಶದಲ್ಲಿರೋ ಹೇಮಂತ್ ಸೊರೇನ್ ಬೆಂಬಲಿಗರಿಗೆ ಸಂದೇಶವನ್ನ ರವಾನಿಸಿದ್ದಾರೆ. ಯಾವತ್ತೂ ಸೋಲನ್ನ ಒಪ್ಪಿಕೊಳ್ಳುವುದಿಲ್ಲ, ಹೊಂದಾಣಿಕೆಗಾಗಿ ಬೇಡುವುದಿಲ್ಲ, ಎಂತಹ ಸಂದರ್ಭದಲ್ಲಿಯೂ ಹೋರಾಟ ಮಾಡ್ತೇನೆ ಅಂತ ಸಂದೇಶ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.